ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ? ಬನ್ನಿ ಫ್ರೆಂಡ್ಸ್, ಮಾವಿನಕಾಯಿ ಸಾಂಬಾರು ಮಾಡೋಣ. ಯಾವ ಥರ ಮಾವಿನಕಾಯಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? 2 ಮಾವಿನಕಾಯಿ ಸಣ್ಣವಿದ್ವು, ಆ ಸೈಜಿನ ಮಾವಿನಕಾಯಿನ ಹೆಚ್ಚಿ ನೀರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ನೀರಲ್ಲಿ ಬೆಂದ ತಕ್ಷಣ ಸಾಂಬಾರು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ ಫ್ರೆಂಡ್ಸ್? ಈ ಥರ ಶೇಂಗಾ ಬೀಜನ ಹುರಿದಿಕೊಳ್ಳೋಣ. ಈ ಥರ ಕಾಣಿಸ್ತಾ ಇದ್ದೀವಲ್ಲ, ಶೇಂಗಾ ಬೀಜ ಹುರಿದು ಮಿಕ್ಸಿ ಮಾಡ್ಕೊಳೋಣ, ಮಿಕ್ಸಿ ಪೌಡರ್ ಮಾಡ್ಕೊಳೋಣ. ಇವಾಗ ಇಲ್ಲಿ ನೋಡಿ, ಪುಟಾಣಿ ಪುಡಿ, ಹುಚ್ಚೆಳ್ಳು ಪುಡಿ ಅಂದರೆ ಗುರ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಬೇಯಿಸಿ ಇಟ್ಕೊಂಡಿದ್ದೀನಿ, ಪೀಸ್ ಮಾಡಿ ಮಾವಿನಕಾಯಿ ಪೀಸ್ ಮಾಡಿ ಒಲೆ ಮೇಲೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ತೆಗೆದು ಬಿಡೋಣ ಗ್ಲಾಸ್ನಲ್ಲಿ. ಹುಳಿ ಕಡಿಮೆ ಸ್ವಲ್ಪ ಬೇಕಪ್ಪ ಹುಳಿ ಅಂದ್ರೆ ಹಾಕ್ಕೊಂಡ್ರೆ ಆಯಿತು. ಬೇಡ ಹುಳಿ, ನಮಗೆ ಮಾವಿನಕಾಯಿನೇ ಹುಳಿ ಇರ್ತಾವಲ್ಲ ಅಂತಂದರೆ ಇಷ್ಟೇ ಮಾವಿನಕಾಯಿ ಸಾಕು, ಹುಳಿ ಅವೇ ಇರ್ತವೆ. ಇವನ್ನ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ, ಓಕೆನಾ? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಬನ್ನಿ ಫ್ರೆಂಡ್ಸ್, ಮಾವಿನಕಾಯಿ ಸಾಂಬಾರು ಮಾಡೋದು ಯಾವ ಥರ ಮಾವಿನಕಾಯಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? 2 ಮಾವಿನಕಾಯಿ ತೊಗೊಂಡು ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿನ ಬೇಯಿಸಿ ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದರ ಬೆಂದಿರ್ತಕ್ಕಂಥ ನೀರನ್ನ ತೆಗೆದಿದ್ದೀನಿ ನೋಡಿ, ಈ ಗ್ಲಾಸ್ ಒಳಗೆ ತೆಗೆದಿದ್ದೀನಿ. ಹುಳಿ ಬೇಕಾದರೆ ಹಾಕೇಬೇಕು ಈ ನೀರನ್ನ, ಓಕೆನಾ ಫ್ರೆಂಡ್ಸ್? ಯಾವ ಥರಪ್ಪ ಮಾಡೋದು ಅಂದರೆ, ಸ್ವಲ್ಪ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸಾಸಿವೆ ಜೀರಿಗೆನ ಹಾಕಿಬಿಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ನೋಡಿ, ಈರುಳ್ಳಿ ಪೀಸ್ ಮಾಡಿ ಈ ಥರ ಪೀಸ್ ಮಾಡಿ ಇಟ್ಕೊಂಡು ಇವನ್ನ ಹಾಕಿಬಿಡೋಣ, ಓಕೆನಾ? ಈರುಳ್ಳಿ ಫ್ರೈ ಮಾಡಿ ಸ್ವಲ್ಪ ಬೇಯಿಸ್ಬೇಕು, ಫ್ರೈ ಮಾಡೋದಷ್ಟೇ ಈರುಳ್ಳಿ ಫ್ರೈ ಆದ ತಕ್ಷಣ ಏನು ಮಾಡೋಕ್ಕಪ್ಪ ಅಂದರೆ ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಓಕೆನಾ? ಬ್ರೌನ್ ಕಲರು ಬರಲಿ. ಅದು ಅಷ್ಟರಲ್ಲಿ ಏನು ಮಾಡೋಣ, ಐಟಮ್ಸ್ಗಳೆಲ್ಲ ರೆಡಿ ಇಟ್ಕೊಂಡಿಟ್ಟಿದ್ದೀನಿ. ಮಸಾಲೆ ಐಟಮ್ಸ್ ಏನೇನು ಹಾಕಬೇಕು ಅದಕ್ಕೆ ಅಂತ, ಓಕೆನಾ? ನೋಡಿ, ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಎಲ್ಲ ಪುಡಿಗಳು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನಾನು, ಓಕೆನಾ ಫ್ರೆಂಡ್ಸ್? ಯಾವ ಥರ ಮಾಡಬೇಕು, ಏನೇನು ಹಾಕ್ತಾಳೆ ಅಂತ ನೀವು ನೋಡ್ಕೊಳ್ಳಿ, ಓಕೆನಾ? ಮಾವಿನಕಾಯಿ ಸಾಂಬಾರು ಸೂಪರ್ ಇರುತ್ತೆ ಫ್ರೆಂಡ್ಸ್, ರಾಗಿ ಮುದ್ದಿಗೆ. ನೋಡಿ, ಈರುಳ್ಳಿ ಬೇಯಕ್ಕಿಟ್ಟಿದ್ದೀನಿ, ಒಗ್ಗರಣೆ ಹಾಕಿ ಮಾವಿನಕಾಯಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಐಟಮ್ಸ್ ಇಷ್ಟು ಬೇಕು. ಇದು ಪುಟಾಣಿ ಪುಡಿ, ಇದು ಹುಚ್ಚೆಳ್ಳು ಪುಡಿ ಅಂದರೆ ಗುರ ಪುಡಿ, ಸ್ವಲ್ಪ ಉಪ್ಪು, ಖಾರ ಪುಡಿ, ಆಮೇಲೆ ಸಾಂಬಾರು ಪುಡಿ, ಅರಿಶಿನ ಪುಡಿ, ಇದು ಶೇಂಗಾ ಪುಡಿ, ಶೇಂಗಾ ಬೀಜನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ ಫ್ರೆಂಡ್ಸ್? ಮತ್ತು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಇದನ್ನೆಲ್ಲ ಬೇಯಿಸ್ತಾ ಇದ್ದೀನಿ. ಬೆಂದ ತಕ್ಷಣ ಹಾಕ್ಬಿಡ್ತೀನಿ ಫ್ರೆಂಡ್ಸ್, ಓಕೆನಾ? ಫ್ರೈ ಆಗ್ತಾ ಇದೆ, ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದ ತಕ್ಷಣ ಏನು ಮಾಡ್ತೀನಪ್ಪ ಅಂದರೆ, ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನಾನು ಯಾವಾಗಾದ್ರೂ ಈ ಥರ ಮಾಡ್ತಾನೆ ಇರ್ತೀನಿ. ಯಾವ್ಯಾವ ಸೀಸನ್ನಾಗಿ ಏನೇನು ತರಕಾರಿ ಸಿಗ್ತಾವೋ ಎಲ್ಲ ಮಾಡ್ತಾ ಇರಬೇಕು, ಓಕೆನಾ? ಇವನ್ನೆಲ್ಲ ಒಟ್ಟಿಗೆ ಇದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ, ಓಕೆ ಫ್ರೆಂಡ್ಸ್? ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಐಟಮ್ಸ್ಗಳ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಸಾಲೆಗಳ್ನೆಲ್ಲ ಒಂದು ಫ್ರೈ, ಅವು ಬೇಯಬೇಕವು ಕ್ಲೀನಾಗೆ ಬೇಯೋಷ್ಟೊತ್ತಿ ನಾವು ಮಸಾಲೆನೆಲ್ಲ ಈ ಥರ ಇದರಲ್ಲಿ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ಮಿಕ್ಸ್ ಈ ಥರ ಅಷ್ಟು ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ಬೇಕಂತ ನಾನು ಸಪ್ರೇಟ್ ಇಟ್ಟಿದ್ದೆ, ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ. 2 ಮಾವಿನಕಾಯಿ ಚಿಕ್ಕದಿತ್ತು, 2 ಮಾವಿನಕಾಯಿ, ಹೌದಾ?
ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ನೀರು ಹಾಕಿ ನೋಡಿ, ಇಷ್ಟು ಹಿಂಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಗಟ್ಟಿಗಿರ್ಬೇಕು, ರಾಗಿ ಮುದ್ದಿಗೆ ಸ್ವಲ್ಪ ಗಟ್ಟಿಗಿರಬೇಕು. ಅನ್ನಕ್ಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳೋಣ ಸಾಂಬಾರನ್ನ. ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ಈ ಥರ ಮಿಕ್ಸ್ ಮಾಡ್ಕೊಳೋಣ. ಓಕೆನಾ? ಈ ಥರ ಕಲಸಿ ಮಿಕ್ಸ್ ಮಾಡಿಕೊಂಡು ಏನು ಮಾಡೋಣಪ್ಪ ನೆಕ್ಸ್ಟು ಅಂದರೆ, ಇದು ನೋಡಿ ಬೇಯ್ತಾ ಇದೆಯಲ್ಲ, ಆ ಬೇಯ್ತಾ ಇರುವ ಯಾವುದದು ಒಗ್ಗರಣೆ, ಸಾಸಿವೆ ಜೀರಿಗೆ, ಸ್ವಲ್ಪ ಎಣ್ಣೆ, ಸಾಸಿವೆ ಜೀರಿಗೆ, ಈರುಳ್ಳಿ ಹಾಕಿ ಬೇಯಕ್ಕಿಟ್ಟಿದ್ದೀನಲ್ಲ ನೋಡಿ, ಬ್ರೌನ್ ಕಲರ್ ಬಂತು ಸ್ವಲ್ಪ ನೋಡಿ, ಈ ಥರ ಬೇಯ್ತಾ ಇದೆ. ಇದಕ್ಕೆ ಇದನ್ನು ಹಾಕ್ಕೊಂಬಿಡೋಣ. ಓಕೆನಾ? ನಮಗೆ ಎಷ್ಟು ಬೇಕೋ ನೀರು, ತೆಳ್ಳಗೆ ದಪ್ಪ ಬೇಕೋ ತೆಳ್ಳಗೆ ಬೇಕೋ ಸಾಂಬಾರು ಅಂತ ಹೇಳಿ ನೋಡಿಕೊಂಡು ಸ್ವಲ್ಪ ಮಾಡ್ಕೊಳೋಣ. ಓಕೆನಾ? ಮಾಡಿದ ತಕ್ಷಣ ಏನು ಮಾಡೋದಪ್ಪ ಅಂದರೆ, ಸ್ವಲ್ಪ ಬೇಯಕ್ಕಿಡ್ಬೇಕು. ಅದನ್ನು ಸ್ವಲ್ಪ ಟೇಸ್ಟ್ ನೋಡೋಣ. ಆಮೇಲೆ ಉಪ್ಪು ಹುಳಿ ಖಾರ ಸ್ವಲ್ಪ ಕರೆಕ್ಟಾಗಿ ಆಗೈತಾ ಇಲ್ಲ ಅಂತ ಟೇಸ್ಟ್ ನೋಡೋಣ. ಸ್ವಲ್ಪ ಹುಳಿ ಬೇಕಪ್ಪ ಅಂದರೆ ಏನು ಮಾಡೋದಂದ್ರೆ, ಮಾವಿನಕಾಯಿ ರಸ ತೆಗ್ದಿನಲ್ಲ ಫ್ರೆಂಡ್ಸ್, ಇಲ್ಲಿ ಆ ರಸನ ಅದಕ್ಕೆ ಹಾಕ್ಬಿಡೋದೆ. ಹುಳಿ ಕಡಿಮೆ ಆಯಿತು ಅಂದರೆ, ಸಾಮಾನ್ಯವಾಗಿ ಮಾವಿನಕಾಯಲ್ಲಿ ಹುಳಿ ಜಾಸ್ತಿನೇ ಇರುತ್ತೆ. ಓಕೆನಾ? ನೋಡಿ, ಈ ಥರ ಸಾಂಬಾರು ನಮಗೆ ಎಷ್ಟು ಬೇಕೋ ಅಂತ ನೋಡಿಕೊಂಡು, ಈಸಿ ಫ್ರೆಂಡ್ಸ್, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಮಾಡೋಕ್ಕಂತೇನಿಲ್ಲ, ಗಂಡು ಮಕ್ಕಳು ಸಹ ಮಾಡ್ಕೊಂಡು ತಿನ್ಬೋದು. ಯಾಕಂದ್ರೆ ಫುಲ್ ಈಸಿ ಐತಿ, ಇದೇನು ಕಷ್ಟ ಇಲ್ವಲ್ಲ. ಹೌದಾ? ಎಷ್ಟು ಬೇಕು ನಮಗೆ, ತೆಳ್ಳಗೆ ಬೇಕಾ, ಸ್ವಲ್ಪ ದಪ್ಪ ಇರಲ್ಲ, ಮುದ್ದಿಗೆ ಆದರೆ ಸ್ವಲ್ಪ ದಪ್ಪ ಇರಬೇಕು, ಸಾಂಬಾರು ಇದಕ್ಕೆ ಅನ್ನಕ್ಕಾದರೆ ರೈಸಿಗೆ ಆದರೆ ಸ್ವಲ್ಪ ತೆಳ್ಳಗಿದ್ರೂ ಸಾಂಬಾರು ನಡೆಯುತ್ತೆ. ಓಕೆನಾ? ಇದು ಬೇಯಲಿ. ಓಕೆ ಫ್ರೆಂಡ್ಸ್, ಬೇಯ್ತಾ ಏನು ಮಾಡೋಕ್ಕಪ್ಪ ಅಂದರೆ, ನಾವು ಸ್ವಲ್ಪ ಅದು ಮಳ್ಳಿದ ಮೇಲೆ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡಿ, ಇಲ್ಲಿ ನೋಡಿ, ಇದು ಬೇಯಿಸಿ ಸ್ವಲ್ಪ ಘಾಟಾಯಿತು. ಬೆಂದಿರ್ತಕ್ಕಂಥ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಂಬಿಡೋಣ. ಓಕೆನಾ? ನೋಡಿ, ಹಾಕಿದ್ದೇನೆ ನಾನಿವಾಗ ಅದಕ್ಕೆ. ಓಕೆನಾ ಫ್ರೆಂಡ್ಸ್, ಫೈನಲಿ ಮಾವಿನಕಾಯಿ ಸಾಂಬಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಸ್ವಲ್ಪ ಬೆಲ್ಲ ಹಾಕ್ಬಿಡೋಣ. ಓಕೆನಾ? ನೋಡಿ, ಬೆಲ್ಲ ಹಾಕಿದೆ, ಕುದೀತಾ ಇದೆ ಸಾಂಬಾರು. ಸಖತ್ತಾಗಿರುತ್ತೆ ಮಾವಿನಕಾಯಿ ಸಾಂಬಾರು. ನೋಡಿ, ಮುದ್ದೆ ಮಾಡ್ಕೊಂಡು ತಿನ್ನೋದೆ, ರಾಗಿ ಮುದ್ದೆ ಇಲ್ಲಾಂದ್ರೆ ರೈಸ್. ಓಕೆನಾ? ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನನ್ನ ವಿಡಿಯೋ, ಮಾವಿನಕಾಯಿ ಸಾಂಬಾರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಒಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ಹೇಗಿದೆ ಮಾವಿನಕಾಯಿ ಸಾಂಬಾರು ಅಂತ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.